ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಎಲ್ಲ ಅಪ್ಡೇಟ್ಸ್ನ ತಿಳಿಸ್ತಾ ಇದ್ದೀನಿ. ಸೊ ಇದೇ ಭಾನುವಾರ ಅಂದರೆ 29ನೇ ತಾರೀಕಿಂದ ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗುತ್ತೆ. ಸೊ ಈ ಸತಿ ಬರುವಂಥ ಕಂಟೆಸ್ಟೆಂಟ್ಸ್ನ ಒಂದಿಷ್ಟು ಜನನ ಮೊದಲೇ ರಿವೀಲ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಮೊದಲೇ ಹೇಗೆ ರಿವೀಲ್ ಮಾಡ್ತಾರೆ ಏನು ಅಂತ ಅಂದರೆ ಹಿಂದಿನ ದಿನ ಅಂದರೆ ಸಂಡೇ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು. ಸಾಟರ್ಡೆ ರಾಜಾರಾಣಿ ಫಿನಾಲೆ ಇರುತ್ತೆ. ಸೊ ರಾಜಾರಾಣಿ ಫಿನಾಲೆ ಎಪಿಸೋಡಲ್ಲಿ ನಾವು ನೋಡ್ಬೋದು ಆಲ್ಮೋಸ್ಟ್ ಒಂದು ನಾಲ್ಕು ಜನನ ಅಂದರೆ 4 ಜನ ಹುಡುಗಿರನ್ನ 4 ಜನ ಹುಡುಗರನ್ನ ರಿವೀಲ್ ಮಾಡ್ತಾರೆ, ಯಾರ್ಯಾರು ಬರ್ತಾರೆ ಯಾರ್ಯಾರು ಬರಲ್ಲ ಅಂತ. ಇದನ್ನ ಏನಕ್ಕೆ ರಿವೀಲ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಸೊ ಅವರು ಯಾರನ್ನ ರಿವೀಲ್ ಮಾಡ್ತಾರೆ, ಸೊ ಆ ಕಂಟೆಸ್ಟೆಂಟ್ಸ್ ಲಿಸ್ಟ್ ಎಲ್ಲ ನಾವು ಜಿಯೋ ಸಿನಿಮಾದಲ್ಲಿ ನೋಡ್ಬೋದು. ಸೊ ಅಲ್ಲಿ ಹೋಗ್ಬಿಟ್ಟು ಜನದ ವೋಟಿಂಗ್ ನಡೆಯುತ್ತೆ. ಅಂದರೆ ಏನಕ್ಕೆ ವೋಟ್ ಆಗ್ತಾರೆ ಜನ ಅಂತಂದರೆ ಹೆವೆನ್ಗೆ ಹೋಗ್ಬೇಕಾ ಹೆಲ್ಗೆ ಹೋಗ್ಬೇಕಾ ಅಂತ. ಸೊ ಈ ಸತಿ ಬಿಗ್ ಬಾಸ್ ಕಾನ್ಸೆಪ್ಟ್ ಇರೋದು ಹೆವೆನ್ ಮತ್ತು ಹೆಲ್, ಅಂದರೆ ಸ್ವರ್ಗ ಮತ್ತು ನರ್ಕ ಅಂತ ಮಾಡ್ತಾ ಇರೋದು. ಸೊ ಯಾವ ಕಂಟೆಸ್ಟೆಂಟ್ ಸ್ವರ್ಗಕ್ಕೆ ಹೋಗಬೇಕು, ಯಾವ ಕಂಟೆಸ್ಟೆಂಟ್ ನರ್ಕಕ್ಕೆ ಹೋಗಬೇಕು ಅನ್ನೋಂಥ ಎಲ್ಲ ಜನ ವೋಟಿಂಗ್ ಮೂಲಕ ತಿಳಿಸ್ಬೇಕು ಅಂತ ಈ ಒಂದು ಪ್ರೊಸೀಜರ್ನ ಇಟ್ಟಿದ್ದಾರೆ. ಸೊ 8 ಜನದ ಹೆಸರು ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆನಲ್ಲಿ ರಿಲೀಸ್ ಆಗುತ್ತೆ. ಸೊ ಅದರೊಳಗೆ ಯಾರೆಲ್ಲ ಇದು ಹೆವೆನ್ ಮತ್ತು ಹೆಲ್ಗೆ ಹೋಗಬೇಕು ಅಂತ ಜನ ಡಿಸೈಡ್ ಮಾಡ್ತಾರೆ. ಸೊ ಇದೊಂದು ಹೊಸ ಅಪ್ಡೇಟ್ ಬಿಗ್ ಬಾಸ್ ಕಡೆಯಿಂದ ಬಂದಿರೋದು, ಅಂದರೆ ಬಿಗ್ ಬಾಸ್ ಸೀಸನ್ 11 ಬಂದಿರೋದು. ಸೊ ನೆಕ್ಸ್ಟ್ ಅಪ್ಡೇಟ್ಸ್ ನಾವೇನು ನೋಡೋದಂದರೆ, ಇಷ್ಟು ದಿನ ಏನು ಬಿಗ್ ಬಾಸ್ನ ನಾವು ನೋಡ್ತಿದ್ವಿ, 1.5 ಅವರ್ ಎಪಿಸೋಡ್ನ ನಾವು ನೋಡ್ತಿದ್ವಿ. ಸೊ ಇನ್ಮೇಲಿಂದ ಟೈಮಿಂಗ್ಸ್ ಬಿಗ್ ಬಾಸ್ ಹೇಗಿರುತ್ತೆ ಅಂದರೆ 9:30 to 11:30 ಅಂದರೆ 2 ಅವರ್ಸ್ ಮಾಡಿದ್ದಾರೆ. ಮತ್ತು ಈ ಸತಿ ಬಿಗ್ ಬಾಸಿಂದ ನಾವು ಲೈವ್ನ ನೋಡೋಲ್ಲ. ಅಂದರೆ ಹೋದ ವರ್ಷ ಪೂರ್ತಿ ಅಂದರೆ ಲಾಸ್ಟ್ ಸೀಸನ್ ಏನಿತ್ತು ಪೂರ್ತಿ 24/7 ಸ್ಯಾಟರ್ಡೆ ಸಂಡೇ ಇರಲಿಲ್ಲ, ಬಿಟ್ಟು ಇನ್ನೆಲ್ಲ ದಿನವೂ 24 ಅವರ್ಸ್ ಕೂಡ ಲೈವ್ ಇರ್ತಿತ್ತು. ಬಟ್ ಈ ಸತಿ ಹಾಗಿರೋದಿಲ್ಲ. ನಾವೇನು ಎಪಿಸೋಡ್ನ ನೋಡ್ತೀವಿ ಟಿ ವಿಲಿ 2 ಅವರ್ಸ್, ಅದೇ ಎಪಿಸೋಡ್ಸ್ ಆಗಿರುತ್ತೆ. ಮತ್ತು ಅನ್ಸೀನ್ ಅಂತ ಒಂದಿಷ್ಟು ವೀಡಿಯೋಸ್ನ ಹಾಕಿರ್ತಾರೆ ಜಿಯೋ ಸಿನಿಮಾದಲ್ಲಿ, ಅದಿರುತ್ತೆ. ಬಿಟ್ಟರೆ ಇನ್ಯಾವುದು ನಾವು ಇವಾಗ ಲೈವ್ನ ನಾವು ನೋಡೋಕ್ಕಾಗೋದಿಲ್ಲ. ಸೊ ಇಷ್ಟನ್ನೇ ಎಲ್ಲರೂ ನೋಡೋಕ್ಕಾಗೋದು. ಸೊ ಲೈವ್ ಅನ್ನೋ ಒಂದು ಕಾನ್ಸೆಪ್ಟ್ನ ಇವಾಗ ತೆಗೆದಿದ್ದಾರೆ. ಮತ್ತು ಇನ್ನೊಂದೇನು ಅಂತಂದರೆ, ಹೋದ ಸತಿ ಎಲ್ಲ ಲೈವ್ ಆಗಿರಲಿ ಅಥವಾ ಎಪಿಸೋಡ್ಸ್ ಆಗಿರಲಿ ಎಲ್ಲರೂ ಫ್ರೀಯಾಗಿ ನೋಡ್ಬೋದಿತ್ತು ಜಿಯೋ ಸಿನಿಮಾದಲ್ಲಿ. ಬಟ್ ಈ ಸತಿಯಿಂದ ಹಾಗಲ್ಲ. ಎಪಿಸೋಡ್ನ ನೋಡಬೇಕಂತ ಅಂದರೂ ಕೂಡ ಅಷ್ಟೇ ಸಬ್ಸ್ಕ್ರಿಪ್ಷನ್ ತೊಗೋಬೇಕು. ಮತ್ತು ಈ ಹೆವೆನ್ ಮತ್ತು ಹೆಲ್ ಕಾನ್ಸೆಪ್ಟಲ್ಲಿ ನಾವೇನು ಜನಕ್ಕೆ ಅವ್ರಿಗೆ ವೋಟ್ ಮಾಡ್ತೀವಿ, ರಾಜಾರಾಣಿ ಶೋ ಅಲ್ಲಿ ಅವರು ರಿವೀಲ್ ಆದಮೇಲೆ ವೋಟಿಂಗ್ ಮಾಡೋ ಟೈಮಲ್ಲಿ ಕೂಡ ಅಷ್ಟೇ ಯಾರೆಲ್ಲ ಸಬ್ಸ್ಕ್ರಿಪ್ಷನ್ಸ್ ತೊಗೊಂಡಿರ್ತಾರೆ ಅವ್ರಿಗೆ ಮಾತ್ರ ವೋಟ್ ಮಾಡೋಕ್ಕೆ ಚಾನ್ಸ್ ಇರುತ್ತೆ, ಎಲ್ಲರಿಗೂ ವೋಟ್ ಮಾಡೋಕ್ಕೆ ಚಾನ್ಸ್ ಇರಲ್ಲ. ಸೊ ಜಿಯೋ ಸಿನಿಮಾದಲ್ಲಿ ಫಸ್ಟ್ ಅದಕ್ಕೆ ಸಬ್ಸ್ಕ್ರಿಪ್ಷನ್ನ ತೊಗೋಬೇಕು. ಸೊ ಇದು ಎಪಿಸೋಡ್ ನೋಡೋದು ಕೂಡ ಅಷ್ಟೇ ಇದು ಅಪ್ಲೈ ಆಗುತ್ತೆ. ಮತ್ತು ಈ ಸತಿ ಒಂದು ಬಿಗ್ ಬಾಸ್ ಕಾನ್ಸೆಪ್ಟ್ ನಾವು ಹೆವೆನ್ ಮತ್ತು ಹೆಲ್ದು ನೋಡ್ತಾ ಇದ್ದೀವಿ. ಸೊ ಇದು ಬಿಗ್ ಬಾಸ್ ಹಿಂದಿಲಿ ಕೂಡ ಇದು ಒಂದ್ಸತಿ ಟೆಲಿಕಾಸ್ಟ್ ಮಾಡಿದ್ರು, ಒಂದು ಸೀಸನ್ ಪೂರ್ತಿ ಈ ಥರ ಆಯಿತು. ಸೊ ಈ ಸತಿ ಕೂಡ ಅಷ್ಟೇ ಕನ್ನಡ ಬಿಗ್ ಬಾಸಲ್ಲೂ ಇದೇ ಥರ ಮಾಡುವಂಥ ಚಾನ್ಸಸ್ ತುಂಬಾ ಇದೆ. ಅಂದರೆ 2 ಮನೆ ಮಾಡುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಒಂದು ಮನೆ ಪೂರ್ತಿ ಸ್ವರ್ಗಕ್ಕೆ, ಒಂದು ಮನೆ ಪೂರ್ತಿ ನರಕಕ್ಕೆ. ಸೊ ಈ ಥರ ಮಾಡ್ಬೋದು. ಅಂದರೆ ಸ್ವರ್ಗದಲ್ಲಿರೋ ಯಾರೆಲ್ಲ ಸ್ವರ್ಗದಲ್ಲಿರ್ತಾರೆ ಸೊ ಅದರೊಳಗೆ ಒಬ್ಬರು ಕ್ಯಾಪ್ಟನ್ ಆಗೋದು. ಸೊ ಈ ಥರ ಎಲ್ಲ ನಡಿಬೋದು. ಮತ್ತು ಈ ಸತಿ ಬಿಗ್ ಬಾಸ್ ಸೀಸನ್ 11 ಏನಿದೆ 120 ಡೇಸ್ಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ 100 ಡೇಸ್ ಅಂತ ಇತ್ತು, ಬಟ್ ಆದರೂ ಕೂಡ 100 ಡೇಸ್ಗಿಂತ ಜಾಸ್ತಿ ಆಗೋದು. ಸೊ ಇವಾಗಲೇ ಸ್ಟಾರ್ಟಿಂಗಲ್ಲೇ 120 ಡೇಸ್ಗೆ ಅಂತ ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಅಪ್ಡೇಟ್ ಏನು ಅಂತ ಅಂದರೆ, ಈ ಡೈಲಿ ಎಪಿಸೋಡ್ಸ್ ಕೂಡ ಅಷ್ಟೇ ನಾವೆಲ್ಲ ಟಿ ವಿಲಿ 9:00ವರೆಗೆ ನೋಡ್ತೀವಿ. ಸೊ ಜಿಯೋ ಸಿನಿಮಾದಲ್ಲಿ ಏನಾದರೂ ನಾವು ಸಬ್ಸ್ಕ್ರಿಪ್ಷನ್ಸ್ ತೊಗೊಂಡ್ರೆ ಸೊ ಅದಕ್ಕಿಂತ ಮುಂಚೆನೇ ನೋಡ್ಬೋದು. ಅಂದರೆ 9:00ವರೆಗಿಂತ ಮುಂಚೆನೇ ಅಪ್ಲೋಡ್ ಮಾಡಿರ್ತಾರೆ ಎಪಿಸೋಡ್ನ. ಸೊ ಅದನ್ನ ನೋಡ್ಬೋದು. ಸೊ ಇದಿಷ್ಟು ಆಗಿತ್ತು ಬಿಗ್ ಬಾಸ್ ಸೀಸನ್ 11 ಅಪ್ಡೇಟ್ಸ್, ಇವಾಗ ಬಂದಿರೋಂಥ ಅಪ್ಡೇಟ್ಸ್ ಎಲ್ಲ. ಸೊ ಇನ್ನೊಂದು 2 ದಿನಗಳಲ್ಲಿ ಕಂಟೆಸ್ಟೆಂಟ್ಸ್ ನೇಮ್ ಎಲ್ಲ ರಿವೀಲ್ ಆಗುತ್ತೆ. ಸೊ ಯಾರೆಲ್ಲ ಕನ್ಫರ್ಮ್ ಆಗಿ ಬರ್ತಾರೆ ಏನು ಅಂತೆಲ್ಲ ನಾನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಹೋಪ್ ನಿಮ್ಮೆಲ್ಲರೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನಲ್ ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.